ನಾವ್ ಈ ಭೂಮಿ ಮೇಲೆ ಹುಟ್ಟಿದೀವಿ ಅಂದ್ರೆ ಸುಮ್ನೆ ಅಲ್ಲ, ಏನೋ ಒಂದು ಸಾಧನೆ ಮಾಡೋಕೆ ಅಂತಾನೆ ಹುಟ್ಟಿದೀವಿ. ಆದ್ರೆ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ, ಬ್ಯುಸಿ ಶೆಡ್ಯೂಲ್ ಅಲ್ಲಿ ಏನ್ ಮಾಡೋಕೆ ಹುಟ್ಟಿದೀವಿ ಅನ್ನೋದನ್ನೇ ನಮ್ಗೆ ಗೊತ್ತೇ ಇರಲ್ಲ, ಮರ್ತೆ ಹೋಗಿರ್ತೀವಿ. ಅದ್ರ ಬಗ್ಗೆ ತಿಳ್ಕೋಬೇಕು ಅಂತಾನು ನಮಗೆ ಗೊತ್ತಿರಲ್ಲ. ಆದ್ರೆ ಇಲ್ಲಿ ಒಂದು ಸುಲಭವಾದ ಪದ್ಧತಿ ಇದೆ. ನಿಮ್ಮ ಜೀವನದ ಕಾರಣವೇನು, ನೀವು ಹುಟ್ಟಿರುವ ಈ ಜೀವನಕ್ಕೆ ಯಾವ ಪರ್ಪಸ್ ಇದೆ ಅನ್ನೋದು 4 ಪಾಯಿಂಟ್ಸ್ ಅಲ್ಲಿ ಹೇಳ್ತೀನಿ. ನೋಟ್ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಅನಲೈಸ್ ಮಾಡ್ಕೊಳ್ಳಿ. ಆಗ ಗೊತ್ತಾಗುತ್ತೆ ನೀವು ಯಾವ್ದಕ್ಕಾಗಿ ಹುಟ್ಟಿದ್ದೀರಾ, ಏನ್ ಸಾಧನೆ ಮಾಡೋಕೆ ಅಂತ ಹುಟ್ಟಿದ್ದೀರಾ ಅಂತ. ನಂಬರ್ 1, ನಿಮ್ಮ ಪ್ಯಾಷನ್ ಏನು ಅನ್ನೋದನ್ನ ನೋಡ್ಕೊಳ್ಳಿ. ಅಂದ್ರೆ ಪ್ಯಾಷನ್ ಅಂದ್ರೆ ಏನು, ನಿಮ್ಮ ಇಷ್ಟಗಳೇನು ಒಂದು ಪಟ್ಟಿ ಮಾಡ್ಕೊಳ್ಳಿ. ನಿಮ್ಮ ಹಾಬೀಸ್ ಏನಿದೆ, ಏನೇನ್ ಇಷ್ಟ, ಗಾರ್ಡನಿಂಗ್, ಹಾಡುಗಳು, ಆರ್ಟ್ ವರ್ಕ್, ಏನೇನ್ ಇಷ್ಟನೋ, ಕುಕಿಂಗು, ಗಾಡಿ ಓಡಿಸೋದು, ಏನಾದ್ರೂ ಇರ್ಬೋದು. ನಿಮ್ಮ ಇಷ್ಟಗಳನ್ನೆಲ್ಲ ಒಂದು ಪಟ್ಟಿ ಮಾಡ್ಕೊಳ್ಳಿ. ಎರಡನೇದು ಬಂದು, ಈ ಬರ್ಕೊಂಡಿದ್ದೀರಲ್ಲ ಪಟ್ಟಿ, ನಿಮಗೆ ಏನೇನ್ ಇಷ್ಟ ಅಂತ, ಆ ಲಿಸ್ಟ್ ಅಲ್ಲಿ ನೀವು ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಅದನ್ನ ಟಿಕ್ ಮಾರ್ಕ್ ಹಾಕೊಳ್ಳಿ. ಅದ್ರಲ್ಲಿ ಒಂದು ಲಿಸ್ಟ್ ಅಂತ ಬರ್ಕೊಂಡಿದೀರಾ, ನಿಮ್ಗೆ ಇಷ್ಟವಾದದ್ದು ಏನೇನ್ ಹಾಬೀಸ್ ಅಂತ. ಅದ್ರಲ್ಲಿ ನೀವು ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದೀರಾ ಅನ್ನೋದನ್ನ ಟಿಕ್ ಮಾರ್ಕ್ ಹಾಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ. ಈಗ ಮೂರನೇದು ಏನಂದ್ರೆ, ಈ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋದ್ರಲ್ಲಿ ನೀವ್ ಯಾವ್ದನ್ನಾದ್ರೂ ಮಾಡಕ್ಕೆ ಶುರು ಮಾಡಿದ್ರೆ ಈ ಸಮಾಜಕ್ಕೆ ನಿಮ್ಮ ಕೊಡುಗೆ ಏನು, ಅದರಿಂದ ನೀವು ಮಾಡೋದ್ರಿಂದ ಈ ಸಮಾಜಕ್ಕೆ ನೀವೇನ್ ಕೊಡ್ತಾ ಇದ್ದೀರಾ, ಏನ್ ಒಳ್ಳೇದನ್ನ ಕೊಡ್ತಾ ಇದ್ದೀರಾ ಅನ್ನೋದನ್ನ ನೋಟ್ ಮಾಡ್ಕೊಳ್ಳಿ. ಒಂದು ಲಿಸ್ಟ್ ಬರ್ಕೊಂಡ್ರಿ, ಅದರಲ್ಲಿ ನೀವ್ ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದೀರಾ ಅದನ್ನ ಟಿಕ್ ಮಾರ್ಕ್ ಮಾಡ್ಕೊಂಡ್ರಿ. ಅದರಲ್ಲಿ ನೀವ್ ಈ ಸಮಾಜಕ್ಕೆ ಏನ್ ಕೊಡಕ್ಕಾಗುತ್ತೆ ಅನ್ನೋದನ್ನ ಮತ್ತೆ ಟಿಕ್ ಮಾರ್ಕ್ ಹಾಕೊಳ್ಳಿ, ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಲಾಸ್ಟ್ 4ನೇದು ತುಂಬಾ ಇಂಪಾರ್ಟೆಂಟ್. ಅದರಿಂದ ನಿಮಗೆ ಹಣ ಹೇಗ್ ಸಿಗುತ್ತೆ, ಹೇಗೆ ಸಂಪಾದನೆ ಮಾಡಬಹುದು ಅಂತ ಯೋಚನೆ ಮಾಡ್ಬಿಟ್ರೆ, ಈ ಇಷ್ಟು ಕೆಲಸ ಮಾಡಿದ್ರೆ ನಿಮ್ಮ ಜೀವನದ ಪರ್ಪಸ್ ಏನು ಅನ್ನೋದು ಈಸಿಯಾಗಿ ನಿಮ್ಗೆ ಗೊತ್ತಾಗ್ತದೆ.